ಹಿಂಗೇ ನಡ್ಸ್ಕೊಂಡ್ ಕರ್ಕೊಂಡು ಹೋಯ್ತೀವಿ. ನಮ್ ಜೊತೆ ಹಂಗೆ ಬನ್ನಿ, ಒಳ್ಳೆ ಟ್ರಾವೆಲ್ ಇದೆ. ವೀಲ್ ಚಿಪ್ಸ್ ಅನ್ನೋದು ಗೊತ್ತಾನೆ, ಅದ್ರಲ್ಲಿ ನಾವು ವೀಲ್ ಹಾಕಿದೀವಿ. ಇವಾಗ ವೀಲ್ ನ ರನ್ ಮಾಡಿದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ ನೀವೇ ಚೆಕ್ ಮಾಡ್ಬೇಕು. ಕಮ್ ಬಾಯ್ಸ್. ಬ್ರೋ ತೆಗಿಯಕ್ ಸ್ಟಾರ್ಟ್ ಮಾಡ್ಬಿಟ್ರ ಆಗ್ಲೇ. ಫಸ್ಟೇ ಹೇಳಿದ್ರೆ ಒಂಚೂರು ಮೇಕಪ್ ಮಾಡ್ಕೊಂಡ್ ಬರ್ತಾ ಇದೆ, ಒಂಚೂರು ಬೆಳ್ಳು ಕಾಣ್ಸಂಗಾರು. ಈ ಸಡನ್ ಆಗಿ ತೆಗ್ದ್ಬಿಟ್ಟು ಕಪ್ಪಗ್ ತೋರ್ಸಿ ಎಲ್ಲ ಕರಿಯ ಅಂತ ಕೂಗಕ್ ಶುರು ಆಗ್ಬಿಟ್ಟವ್ರೆ. ಏನು ಅಂತಾನೆ ತಲೆ ಓಡ್ತಾ ಇಲ್ಲ. ಕಪ್ಪಗಿರೋದೇ ಕಷ್ಟನಾ ಬ್ರೋ? ಬೆಳ್ಳಗಿರೋರು ಮಾತ್ರ ಒರ್ಜಿನ, ಕಪ್ಪಗಿರೋಲ್ಲ ಒರ್ಜಿನಲ್ ಇಲ್ವಾ? ಆ ತರ ರೀತಿಲೆಲ್ಲ ನೋಡಕ್ ಶುರು ಆಗ್ಬಿಟ್ಟವ್ರೆ. ಏನ್ ಮಾಡೋಣ? ನಾನು ಒಬ್ಬ ಹೇಳ್ದ ಭಯ, ಯಾರ ರೇಂಜ್ ಅಲ್ಲಿ ಹೇಳ್ದ ಅಂದ್ರೆ, ಹಿಂಗೆ ರೋಡಲ್ಲಿ ಹಿಂಗ್ ನಡ್ಕೊಂಡು ಹೋಯ್ತಾ ಇದೀನಿ, ನನ್ನ ಹತ್ರ ₹1 ಕಾಸಿಲ್ಲ. ಅದು ₹10 ಇತ್ತು, ಎಂತಿಕೋ ಯೂಸ್ ಮಾಡ್ಕೊಂಡ್ಬಿಟ್ಟಿದೀನಿ. ಅದನ್ನ ಹೇಳಲ್ಲ ನಾನು, ಸುಮ್ನೆ ನಿಂತಿದೆ. ನಿನ್ಗೊಂದು ನೋಡಿದ್ರೆ ಹುಡುಗಿಯಿಂದ ಗಂಡಾಂತರ ಐತೆ ಕಣೋ ಅಂತ ಅಂದ. ಇಮೋಷನಲ್ ಡ್ಯಾಮೇಜ್. ಸರಿ ಆಯ್ತು, ಹುಡುಗಿ ಹತ್ರ ತಾನೇ ಏನ್ ಇಲ್ವಲ್ಲ, ನಿಂಗೂ ನಂಗೂ ಏನು ಪ್ರಾಬ್ಲಮ್ ಇಲ್ಲ ತಾನೆ, ಆರಾಮಾಗಿ ನೀನ್ ಹೋಗು ಗುರು, ನಾನು ಹೋಗ್ತೀನಿ, ನನ್ನ ಹತ್ರ ₹1 ಕಾಸಿಲ್ಲ ಅಂದೆ. ಆದ್ರೂ ನಿನ್ ಹತ್ರ ಹೇಳ್ತೀನಿ ಬಾ ಅಂತ ಕರ್ದ. ಸರಿ ಹೋಗ್ಲಿ ಬಾಗಪ್ಪ, ಇನ್ನೇನ್ ಯಾರ್ಯಾರ್ಗ ಏನೇನೋ ಹೇಳ್ತೀವಂತೆ, ನಿನ್ಗೆ ಹೇಳಕ್ ನನ್ಗೇನ್ ಕಷ್ಟ. ಕುತ್ಕೊಂಡೆ, ಸರಿ ಆಯ್ತು, ಹಂಗೆ ಹಿಂಗೆ ನಿನ್ ಹುಡುಗಿ ಹತ್ರ ಗಂಡ ಅಂತ ಐತೆ, ನೀನ್ ಹೆಂಗೆ ಊರು ಬಂದು ನಡ್ ರೋಡಲ್ಲಿ ಬಂದು ನಿಂತ್ಕೊಂಡ್ಬಿಡ್ತೀಯ, ನಿನ್ ಬಾಳೆ ಹೆಂಗೆ ಸೆಂಟ್ರಲ್ ರೋಡಲ್ಲಿ ನಿಂತಿರ್ತೀಯ ಅಂದ. ಇವತ್ತು ನೋಡ್ರಿ ಎಲ್ಲಿ ಬಂದು ನಿಂತಿದೀನಿ, ನಡ್ ರೋಡಲ್ಲಿ ನಿಂತಿದೀನಿ. ನನ್ನ ಮಗ ಏನ್ ಶಾಪ ಹಾಕೊಂಡು ಆ ಶಾಪನೇ ಆಗ್ಬೇಕು ಕಂಟಿನ್ಯೂಸ್ ಆಗಿ. ಇನ್ನೊಂದು ಹುಡುಗಿರಲ್ಲ ಶವರ್ಮ ಅಂದ್ರೆ ಇಷ್ಟ ಪಡ್ತೀರಾ ತಾನೆ? ಆ ಶವರ್ಮ ನಾನೊಂಥರ ತೋರಿಸ್ತೀನಿ, ನೀವೇ ಕಳೆದೋಗ್ತೀರಾ. ಹೆಂಗಿದೆ ಶವರ್ಮ? ಲೈಫಲ್ಲಿ ಯಾವನು ತಿನ್ನಲ್ಲ ಇಂಥ ಶವರ್ಮ ತಿಂದ್ರೆ. ನೀವು ತಿಂತೀರಾ? ನಮ್ ಗರ್ಲ್ಸ್ಗಳಿಗೆಲ್ಲ ಬೇಗ ಎಪಿಸೋಡ್ ಅಲ್ಲಿ ಈ ಶವರ್ಮ ಪಾರ್ಸಲ್ ಕೊಟ್ಟು ಕಳಿಸ್ತೀನಿ. ಈ ಆದ್ರೂ 2 ರೋಲ್ ಆಗಂಗಿರೋದು. ನಿಮ್ಗೆ ಇಷ್ಟ ಅದೇ ತಿನ್ನಿ, ನನಗೇನೋ ಇಷ್ಟ ಆಗ್ಲಿಲ್ಲ. ಇವಾಗ ಹೇಳ, ನಾವ್ ಫಸ್ಟ್ ಆಫ್ ಆಲ್ ಏನ್ ಕೆಲ್ಸಕ್ಕೆ ಬಂದಿದೀವಿ ಅನ್ನೋದು ಸ್ಟಾರ್ಟ್ ಮಾಡೋದು ನೋಡ್ಕೊಳ್ಳಿ. ನಾವ್ ಬಂದಿರೋದೇ ಒಂದ್ ಹಬ್ಬಕ್ಕೆ ಹೋಗ್ತಾ ಇದೀವಿ. ಅಲ್ಲೊಬ್ಬ ವಿಚಿತ್ರವಾಗಿರೋ ಒಬ್ಬ ಮನುಷ್ಯ, ಅವ್ನ್ ನೋಡಕ್ಕೆ ಹೋಗ್ತಾ ಇದೀವಿ. ಅವ್ನ್ ಬಾ ಅಂತ ಅಂದ. ನಾವ್ ಇಷ್ಟೊತ್ತಲ್ಲಿ ಏನ್ ಬಿಡೋದು, ಮಾರ್ನಿಂಗ್ ಬಿಡೋಣ ಅನ್ಕೊಂಡು. ಯಾಕೋ ಮನ್ಸ್ನಿರ್ಲಿಲ್ಲ, ಆ ವಿಚಿತ್ರ ಮನುಷ್ಯನ್ ಇವತ್ತೇ ನೈಟ್ ನೋಡ್ಬೇಕಂತ ಅನ್ಸ್ಬಿಟ್ಟು ಬಿಟ್ಬಿಟ್ಟಿದೀವಿ. ಅದು ಜೊತೆಗೆ ಯಾರು ಇಲ್ಲ, ಒಂದು ನಾವು ಒಂದು ನೀವು, ಏನ್ ನಡ್ಸ್ಕೊಂಡ್ ಕರ್ಕೊಂಡು ಹೋಯ್ತೀವಿ. ನಮ್ ಜೊತೆ ಹಂಗೆ ಬನ್ನಿ, ಒಳ್ಳೆ ಟ್ರಾವೆಲ್ ಇದೆ. ವೀಲ್ ಚಿಪ್ಸ್ ಅನ್ನೋದು ಗೊತ್ತಾನೆ, ಅದ್ರಲ್ಲಿ ನಾವು ವೀಲ್ ಹಾಕಿದೀವಿ. ಇವಾಗ ವೀಲ್ ನ ರನ್ ಮಾಡಿದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ ಅನ್ನೋದು ನೀವೇ ಚೆಕ್ ಮಾಡ್ಬೇಕು. ಕಮ್ ಬಾಯ್ಸ್. ಅವ್ನೊಂದ್ ಯಾರೋ ಬೋರ್ಡ್ ಹಾಕ್ತಂಗ್ ಗೊತ್ತಾ, ಅವ್ನು ಝೂಮ್ ಹಾಕ್ಬಿಟ್ರಿ ಬೇಡ. ಅವ್ನ್ ಯಾವ್ದೋ ಗಜಿನಿ ಮೂವಿ ನೋಡ್ದಂಗ್ ಫೀಲ್ ಆಗ್ತಾ ಇತ್ತು ಅವ್ನು ನೋಡ್ತಾ ಇದ್ರೆ. ಓಕೆ ಎಲ್ಲಾ ಮಿಸ್ ಮಾಡ್ಕೊಂಡ್ಬಿಟ್ಟಿರ. ಒಂದೇ ಒಂದ್ ಮಿಸ್ ಮಾಡಿರೋದು ಏನಂತ ಹೇಳ, ಯೋಚನೆ ಮಾಡಿ, ನೀವೇ ಒಂದ್ಸಲ ಥಿಂಕ್ ಮಾಡಿ ಏನು ಅಂತ. ಒಂದೇ ಒಂದ್ಸಲ ಯೋಚನೆ ಮಾಡಿ. ನಮ್ಮ ವೀಲ್ ಚಿಪ್ಸ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್, ಬೆಲ್ ಬಟನ್ ಏನು ಪ್ರೆಸ್ ಮಾಡಿಲ್ಲ, ಇನ್ನೇ ಒಂಚೂರು ಲೈಟ್ ಆಗಿ ಪ್ರೆಸ್ ಮಾಡಿ, ಅದೇ ಬೆಲ್ ಬಟನ್ ಪಡ್ಕೊಳ್ಳುತ್ತೆ. ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಇವಾಗ ಒಳ್ಳೆ ಟ್ರಾವೆಲ್ ಐತೆ, ನಮ್ ಜೊತೆ ಬರ್ರಿ, ಎಂಟರ್ಟೈನ್ಮೆಂಟ್ ತಲೆನೇ ಕೆಡ್ಸ್ಕೊಂಡ್ಬಿಡ್ರಿ. ಇವತ್ತು ನೈಟ್ ನೀವು ನಿದ್ದೆನೇ ಮಾಡಲ್ಲ, ಅದೊಂದು ನಾನು ನಂಬಿಕೆ ಕೊಡ್ತೀನಿ. ಕಮ್ ಆನ್, ಲೆಟ್ಸ್ ಗೋ ಪಾರ್ಟಿ. ಬ್ರೋ ಬಾಯ್. ಅದೇ ಹೇಳ್ತಾ ಇದ್ದಾರೆ ಮಣ್ಣವರೆಲ್ಲ ಹಂಗೆ ಒಂದ್ ಸ್ವಲ್ಪ ಪಾರ್ಟಿ ಅಂದ್ರೆ ಗೊತ್ತಲ್ಲ, ಚಿಕ್ಕದೊಂದು ಪಾರ್ಟಿ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಟೆರೇಸ್ ಮೇಲೆ ಕುತ್ಕೊಂಡ್ಬಿಟ್ಟು ಬರೀ ಬಾಯ್ಸೆ, ಬರೀ ಅಣ್ಣಂದ್ರಗಡೆ ಯಾರು ಇಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ಹೆಂಗೆ ಅಂದ್ರೆ ಕೆಳಗಡೆ ದೊಡ್ಡಪ್ಪ ಚಿಕ್ಕಪ್ಪಂದ್ರುಗಳೆಲ್ಲ ಅವ್ರು ಕುಡಿತವ್ರೆ, ಮೇಲ್ಗಡೆ ಮಕ್ಳುಗಳು ಕುಡಿತಾ ಇದೀವಿ. ಹೆಂಗೆ ನಮ್ ಲೆವೆಲ್ ಆಯ್ತು. ಸರಿ ಅನ್ಕೊಂಡು ಹೋದು. ನಾನು ಆಯ್ತು, ಅವತ್ತೆಲ್ಲ ಕುಡಿದು ಎಂಜಾಯ್ ಎಲ್ಲ ಆಯ್ತು. ಅದನ್ನು ಕಳೆದ್ಬಿಟ್ಟು ಅದ್ರ ನಾಳೆಗೂ ಅವರೇ ಬರ್ತಾರೆ, ಮಲ್ಕೊಂತಾರೆ ಅನ್ನೋ ಕೆಸಲ್ಲಿ ನಾನಿದ್ದೀನಿ. ಅದು ಬೇರೆ ಏನಾಗೋಯ್ತು, ಅವತ್ತು ನಾನು ಒಬ್ಬನೇ, ಎಲ್ಲರಿಗೂ ಫ್ಯಾಮಿಲಿ ಮ್ಯಾನ್ಗಳು, ನಾನು ಒಬ್ಬ ಸಿಂಗಲ್ ಮ್ಯಾನ್. ಸರಿ ಆಯ್ತು ಅನ್ಕೊಂಡು ಟೆರೇಸ್ ಮೇಲೆ ಹೋಗೋಣ, ಮಲ್ಕೊಳ್ಳೋಣ, ಒಬ್ಬನೇ ಬಿಡಲ್ಲ, ಇದೆಲ್ಲ ದೆವ್ವಾಗಿವ ಏನೋ ಅದಿಲ್ಲ ಅನ್ಕೊಂಡು ನಾನು ಸರಿ ಅನ್ಕೊಂಡು ಎಪಿಸೋಡ್ಗಳು ದೆವ್ವಾಗಿವ ಅಂತ ಯಾವ್ದು ಅಂತ ತಲೆ ಕೆಡ್ಸ್ಕೊಳ್ಳೆ, ಆರಾಮಾಗಿದ್ದೆ. ಟೆರೇಸ್ ಮೇಲೆ ಮಲ್ಕೊಂಡೆ. ಫೋನ್ ಮಾಡ್ದ, ಮಚ್ಚಾ ಆ ಥರ ಎಲ್ಲ ಮಾತಾಡಕ್ ಹೋಗ್ಬೇಡ, ನೀನ್ ಹಂಗೆಲ್ಲ ಸುಮ್ಮನೆ ದೇವ್ರದ್ದು ಒಂದು ಕೈ ಮುಗ್ಬಿಟ್ಟು ಮಲ್ಕೋ, ಒಂದೇನೋ ಧೂಳ್ತಾ ಗಿಳ್ತಾ ಹಾಕೋ ತಲೆಗೆ, ಸುಮ್ಮನೆ ಒಂದ್ ನಂಬಿಕೆಗಾರು ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ, ನೀನ್ ಹಂಗ್ ಮಾಡು ಮಚ್ಚ ಅಂತ ಅಂದ. ನಾನ್ ಸರಿ ಓಕೆ ತಗೊಳ್ಳೋಣ ಆಯ್ತು ಬಿಡುಗರು, ಅವ್ನು ಹೇಳಿದ್ದು ಒಳ್ಳೇದೇ ಅಲ್ವಾ ಅಂದ್ಬಿಟ್ಟು ನಾನು, ಅರೆ ನಮ್ಗಂಚಲಿ ಗೊತ್ತಲ್ಲ
ಹಂಗ ಯಾರೋ ಯಾರೋ ದೆವ್ವ, ಯಾರೋ ಅವನು ದೆವ್ವ ಪಿಚಾತಿ ಅದು ಹಂಗೆ ಹಿಂಗೆ ಅನ್ನೋ ರೇಂಜ್ ನಾನು ಮಾತಾಡೋದು. ಸರಿ ಅಂದ್ಬಿಟ್ಟು ಮಲ್ಕೊಂಡೆ. ಒಂದು 10 ನಿಮಿಷ ಆಯ್ತು, ಟೈಮ್ ಗೊತ್ತಲ್ಲ, ಆಗ್ಲೇ ಹೇಳಿದೀನಿ 1:30 ಅಂದ್ಮೇಲೆ ನಾನು ಹೋಗಿ ಮಲ್ಕೊಳ್ಳೋ ಅಷ್ಟಲ್ಲಿ 2:30 ಆಗ್ಬಿಡೈತೆ. 2:30 ಸಡನ್ ಆಗಿ ಹೆಂಗೆ ಅಂದ್ರೆ ಮೆಟ್ಲು ಹತ್ತುತ್ತವ್ರೆ. ಹಿಂಗ್ ಇವಾಗ ಮೆಟ್ಲು ಹತ್ತುತ್ತಾ ಇದ್ರೆ ನಮ್ದು ವಾಡೆ ಮಳೆ ಮೆಟ್ಲೆಲ್ಲ ಇರ್ಲಿಲ್ಲ, ನಮ್ದು ಆಚೆಗಡೆ ಇದೆ. ಬೇಕಾದ್ರೆ ಒಂದೊಂದು ಹೆಜ್ಜೆಗಳು ಯಾರೋ ಹತ್ತುತ್ತವ್ರೆ ಅನ್ನೋ ಫೀಲ್ ಆಗ್ತೈತೆ. ನಾನು ಮೇಲೆ ನಿಂತಿದ್ದೀನಿ, ಕೇಳಿಸ್ತೈತೆ ವಾಯ್. ನಮ್ಮ ಅಮ್ಮನೇನೋ ಬರ್ತಾ ಇರ್ಬೇಕು, ಇಲ್ಲ ನಮ್ಮ ಯಾರು ಬ್ರದರ್ಸೋ ಯಾರು ಒಬ್ರು ಬರ್ತಾ ಇರ್ತಾರೆ. ನಾನು ಫುಲ್ ಆಗಿದ್ದೆ. ನೋಡ್ದ ಒಂದು 10 ನಿಮಿಷ ಆಯ್ತು, ಯಾರು ಬರ್ಲಿಲ್ಲ. ಬೆಡ್ಶೀಟ್ ತಗೊಂಡ್ ನೋಡ್ದ, ಯಾರು ಇಲ್ವಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ. ಜಸ್ಟ್ ಒಂದು ಫೋನ್ ಎತ್ಕೊಂಡೆ, ಗೊತ್ತಲ್ಲ ಒಂದೆರಡು ಸ್ಟೋರಿ ನೋಡು, ಹುಡುಗಿ ಗಿಡ್ಗಿ ಯಾರು ಫಾಲೋ ಗಿಡೋ ಕೊಟ್ಟವಳ, ಯಾರೋ ಹುಡುಗಿ ಲೈಕ್ ಕೊಟ್ಟವಳ ಅಂತ ನೋಡಿ ಸುಮ್ಮನೆ ಅದೇ. ಆಯ್ತು ಹೋಗ್ಲಿ ಅಂದ್ಬಿಟ್ಟು ಮಲ್ಕೊಂಡೆ. ನಾನ್ ಬೇರೆ ಗೊತ್ತಲ್ಲ ಇಷ್ಟೆಲ್ಲ ಮಾತಾಡ್ಬಿಟ್ಟಿದೀವಿ ಅಂದ್ಮೇಲೆ ತಲೆಯಲ್ಲಿ ಅದು ಲೂಪ್ ಆಗಿ ಓಡುತ್ತೆ ಅನ್ನೋದು ಗೊತ್ತು. ಓಡ್ತಾ ಇದೆ ಅದೇ ತರನೇ, ಅದೇವ ಅದು ಬರ್ತದೆ, ಹಿಂಗಾಗೈತೆ ಹಂಗಾಗೈತೆ ಅಂತೆಲ್ಲ ಹೇಳಿದ್ರೆ ನಮ್ ಅದೇ ತಲೆಯಲ್ಲಿ ಒಂಥರ ಓದ್ಕೊಂಡ್ಬಿಡೈತೆ. ನಾನು ಸರಿ ಸುಮ್ಮನೆ ಏನ್ ಮಾಡೋಣ ಗುರು ಅನ್ನೋ ತರ ನಾನು ತಗೊಂಡ್ಬಿಟ್ಟೆ. ಏನ್ ಮಾಡಿದೆ, ಅದ್ ನಿಲ್ತಾನೆ ಇಲ್ಲ ತಲೆಯಲ್ಲಿ. 2 ಗಂಟೆ ಇಲ್ಲ 3 ಗಂಟೆ ಆಯ್ತಾ ಬಂದ್ರು ನಿಲ್ತಾ ಇಲ್ಲ ತಲೆಯಲ್ಲಿ. ಸರಿ ಆಯ್ತು, ಇನ್ನೇನ್ ಮಾಡೋಣ, ಆಗಲ್ಲ ಇದನ್ನೆಲ್ಲ ತಲೆ ಓಡ್ಸಿದ್ರೆ ಆಗಲ್ಲ. ಒಂದ್ 5 ನಿಮಿಷ ದೇವ್ರದೊಂದು ಜೈ ಅಭಿನಯ ಹಂಗೆ ಹಿಂಗೆ ಉಗೈ ಮಾದಪ್ಪ ಅನ್ಕೊಂಡ್ ಮಲ್ಕೊಂಡಪ್ಪ. ಅದಪ್ಪ ಕಂಡ್ಬಿಟ್ನೋ ಗೊತ್ತಿಲ್ಲ, ನನ್ ಕಣ್ಣಂತೂ ಸೈಲೆಂಟ್ ಆಗಿ ಚೆನ್ನಾಗ್ ಬಿಟ್ಟೆ. ಹೆಂಗ್ ಬಿಟ್ಟೆ ಅಂದ್ರೆ ಬೆಡ್ಶೀಟ್ ಪೂರ್ತಿ ಹೊಸ್ಕೊಂಡ್ಬಿಟ್ಟಿದೀನಿ. ಫುಲ್ ಬೆಡ್ಶೀಟ್ ಹಾಕೊಂಡ್ಬಿಟ್ಟು ಫುಲ್ ಹೆಂಗೆ ಅಂದ್ರೆ ಆಚೆ ಕಡೆ ಕಾಣಿಸಿದಲ್ವಾ ವೈಬು ಭಯ ಆಗೋದು. ಫುಲ್ ಕ್ಲೋಸ್ ಆಗ್ಬಿಟ್ರೆ ಫುಲ್ ಕತ್ಲೆ ಅನ್ನೋ ರೇಂಜಲ್ಲಿ ನಾನು ಬೆಡ್ಶೀಟ್ ಎಲ್ಲ ಹೊಸ್ಕೊಂಡ್ ಮಲ್ಕೊಂಡ್ಬಿಟ್ಟೆ. ಇದ್ದಾಗೆ ಹೆಂಗೆ ಅಂದ್ರೆ ನನ್ ಬೆಡ್ಶೀಟೇ ನನ್ ಬಾಡಿನೇ ನನಗ್ ಭಾರ ಅನ್ಸ್ತೈತೆ. ಹೆಂಗೆ ಅಂದ್ರೆ ಯಾರೋ ಬಂದು ಮೈ ಮೇಲೆ ಬಿದ್ಬಿಟ್ಟವ್ರೆ, ಅವ್ರನ್ನ ನಾನು ತಳ್ಳಕ್ ಆಗ್ತಾ ಇಲ್ಲ ಈ ಕಡೆ ಸೈಡ್ಗೆ. ಅವ್ನು ಹೆಂಗೆ ಅಂದ್ರೆ ನನಗ್ ಧೈರ್ಯ ಈಗಲೂ ಕೂಡ ಒಬ್ಬ 3 kg ಇದ್ರು ಪರವಾಗಿಲ್ಲ, ಅವ್ನು ನನ್ನ ಮೈ ಮೇಲೆ ಬಿದ್ದ ಅಂದ್ರೆ ಅವ್ನ ಸೈಡ್ ತಳ್ಳೋ ಒಂದ್ ಕೆಪಾಸಿಟಿ ಅಂತೂ ಐತೆ. ಇದ್ಯಾವುದು ಗುರು ಮೈ ಮೇಲೆ ಈ ರೇಂಜ್ಗಳೇ, ಯಾವ್ದು ಬಂಡೆ ಬಿದ್ದಂಗ ಆಗ್ತೈತಲ್ಲ ಅಂತ ಆಗ್ಬಿಡು. ಇವಾಗ ನಾನು ಇಷ್ಟಾರೋ ಅಲ್ಲಿ ಹೆಂಗೆ ಅಂದ್ರೆ ನನಗ್ ನನ್ ಮಾತೆ ಬೇರೆಯವ್ರು ಕೇಳ್ಸೋದು ಇಲ್ಲ, ನನಗ್ ನನ್ ವಾಯ್ಸು ಕೂಡ ನನಗೆ ಕೇಳ್ಸಲ್ಲ ಆ ತರ. ಹೆಂಗೆ ಅಂದ್ರೆ ವಾಡೆ ಎಲ್ಲಾ ಕಡೆನೂ ನೀರ್ ಬರ್ತೈತೆ, ಯಾವ ಕಡೆ ಅನ್ನಂಗಿಲ್ಲ, ಎಲ್ಲಾ ಕಡೆ ನೀರ್ ಬರ್ತೈತೆ. ಯಪ್ಪ ಹೆಂಗ್ ಮಾಡೋಣ ಅನ್ನೋದೇ ಗೊತ್ತಾಗ್ತಲ್ಲ, ಏನ್ ಮಾಡೋಣ ಅಂತ ಕಿರಿಸ್ತಾ ಇದೀನಿ, ಕಿರ್ಚೋದು ಯಾರಿಗೂ ಕೇಳಿಸ್ತಾ ಇಲ್ಲ. 2 ರಿಂದ 5 ನಿಮಿಷ ಫುಲ್ಲು ಗಾಬು. ಹೆಂಗೆ ಅಂದ್ರೆ ನನಗೇನ್ ಫೀಲ್ ಆಗೋಯ್ತು ಅಂದ್ರೆ ನನ್ ಕತೆ ಮುಗೀತು, ಇಲ್ಲಿಗ್ ಮುಗೀತು ಅನ್ನೋ ತರನೇ ನಾನು ಆಗ್ಬಿಟ್ಟೆ. ಸರಿ ಆಯ್ತು, ನಿಂತಾಗು, ಏನ್ ಮಾಡಕ್ ಹೋಗ್ತಾನೆ ಅನ್ನೋ ಟೈಮಲ್ಲೇ ಅದು ಇದ್ದಷ್ಟು ಭಾರ ಆಗೋಯ್ತು ಮೈ ಮೇಲೆ, ಅಡ್ಡಕ್ಕೆ ಆಗ್ಲಿಲ್ಲ. ಬೆಡ್ಶೀಟ್ ಎತ್ತುತ್ತೀನಿ, ನನ್ ಬೆಡ್ಶೀಟ್ ನಾನೇ ತೆಗೆದೆ ಸೇಕಾಗ್ತಿಲ್ಲ, ಅದು ಬೇರೆ ಉಸಿರು ಕಟ್ದಂಗ ಆಗ್ತೈತೆ, ಮೈ ಮೇಲೆ ಬಿದ್ದಂಗ ಆಗ್ತೈತೆ. ಲೈಫಲ್ಲೂ ಅದೇ ಟೈಮು ಫಸ್ಟ್ ಟೈಮ್ ಮನುಷ್ಯ ಅಂದ್ಮೇಲೆ ಇದ್ಮೇಲೆ ದೆವ್ವ ಅನ್ನೋದು ಇದ್ದೇ ಇರುತ್ತೆ, ಎಲ್ಲ ಇದ್ದೇ ಇರುತ್ತೆ, ನಂಬಿಡ್ಬೇಕು ಅಂತ ಅವತ್ತಿಗೆ ಅನ್ಸಿತ್ತು. ಆದ್ರೂ ಅದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಹಂಗೆಲ್ಲ ಆಯ್ತು, 7 ರಿಂದ 10 ನಿಮಿಷ ಆಯ್ತು. ಆಗ್ಲಿಲ್ಲ ನನ್ ಕೈಲಿ. ಬೆಡ್ಶೀಟ್ ನ ಹೆಂಗ್ ಹೊಡಿತಾ ಇದೀನಿ ಅಂದ್ರೆ WWF ಹಿಂಗೆಲ್ಲ ಒದ್ರೋತಾ ಇದೀನಿ, ಒದ್ರಕ್ಕಾಗ್ತಾರೆ, ಎತ್ತಕ್ಕಾಗ್ತಾ ಇಲ್ಲ. ಎತ್ತಿ ಬೆಡ್ಶೀಟ್ ಹಿಂಗ್ ಒದ್ರುದಾನೆ, ಕಣ್ಬಿಟ್ಟೆ ಫುಲ್ಲು ಬ್ಲ್ಯಾಂಕ್ ಏನು ಕಾಣಿಸ್ತಲ್ಲ ನನ್ಗೆ. ಬಿಟ್ಟಿದ್ ಬೆಡ್ಶೀಟು ಕೂಡ ಎತ್ಕೊಂಡಿಲ್ಲ, ಹಾಸಿಗೆ ಕೂಡ ಚಾಪೆನ ಎತ್ಕೊಂಡಿಲ್ಲ, ಪಟ್ಟನ್ನ ಬಿಟ್ಬಿಟ್ಟೆ ನಾನು ಅಲ್ಲಿಂದ. ಬಿಟ್ಟು ಸೀದಾ ಓಡ್ ಬಂದೆ ಕೆಳಗೆ. ಬಂದವನೇ ನೋಡ್ತೀನಿ ನಮ್ಮ ಅಣ್ಣಂಗೆ ರಪ್ಪ ಹಿಂಗೆಲ್ಲ ಆಯ್ತಣ, ಹಂಗಾಯ್ತಣ ಆಗ್ತಲ್ಲ ಅಣ್ಣ, ಫುಲ್ಲು ಭಯ ಆಗೋಯ್ತಲ್ಲ ಅಣ್ಣ ಅಂದೆ. ಅವನು ಅದು ನಮ್ಗೆ ಫಸ್ಟೇ ಗೊತ್ತಲ್ಲ, ಪಾರ್ಟಿ ಬಾಯ್ಸ್ ಲೈಟಾಗಿ ಹಾಕಿದ್ರೆ ಯಾವ ದೆವ್ವನು ನೋಡಲ್ಲ, ಅದಕ್ಕೆ ಹೋಗಿ ಮಾತಾಡ್ತೀನಿ ಅನ್ನೋ ರೇಂಜ್ ಅಂತಾರೆ. ಹಂಗ ಅನ್ಕೊಂಡೆ ಯಾರೋ ಹಂಗೆ ಹಿಂಗೆ ಅನ್ಕೊಂಡು ನಮ್ಮ ಅಣ್ಣ ಆಚೆ ಬಂದ, ನೋಡ್ದ ನಾಯಿಗಳೆಲ್ಲ ಬಗ್ಲತೈತೆ, ಯಾರಾಬಿರಿ ಬಗ್ಲತೈತೆ. ಸರಿ ಮಲ್ಕೊಂಡ್ ನಡಿ ಊಟ ಅವನು ಪಕ್ಕದಲ್ಲ ಮಲಗಿಸ್ಕೊಂಡ. ಬೆಳಗ್ಗೆ ಎದ್ದೆ. ಸದ್ಯ ನನ್ಗೆ ಅವ್ನು ಅದಾಗಿದ್ದದೆ ನಮ್ಮ ಅಣ್ಣ ಜೊತೆ ಮಾತಾಡಿರೋದು ನನ್ಗೆ ಜ್ಞಾಪಕನೇ ಇಲ್ಲ, ಏನು ಜ್ಞಾಪಕ ಇಲ್ಲ ನನ್ನ ಕೈಗೆ. ಬೆಳಗ್ಗೆ ಎದ್ದು ಹೇಳ್ತಾ ಇದ್ದೀನಿ, ಹಿಂಗಾಯ್ತಣ ನನ್ಗೆ ಆ ಥರ ಎಲ್ಲ ಭಯ ಆಗ್ತು, ಯಾರೋ ನನ್ಗೆ ಬದಿಕೊಂಡು ಫೀಲ್ ಆಗ್ತು, ನಮ್ಗೆ ಏನ್ ಉಸಿರಾಡಕ್ ಆಗ್ತಿರ್ಲಿಲ್ಲ, ಕಿರ್ಚಾಕಾಯ್ತಿಲ್ಲ, ಮಾತಾಡಕ್ ಇಲ್ಲ. ಪಕ್ಕದಲ್ಲಿ ಯಾರು ಇದ್ರೆ ಅವನ್ನ ಟಚ್ ಮಾಡಾರೋ ಅವನನ್ನ ಹೇಳ್ಬೋದು ಅಂದ್ರೆ ನನ್ನ ಪಕ್ಕದಲ್ಲಿ ಯಾವನೂ ಇಲ್ಲ, ಯಾರೂ ಇಲ್ಲ. ಏನಂದ್ರೆ ನನ್ಗೆ ಏನು ತಲೆ ಹೊಡ್ತಿಲ್ಲ ಅಣ್ಣ, ಹಿಂಗಾಗೋಯ್ತಣ, ಈ ತರ ಎಲ್ಲ ಮೈ ಮೇಲೆ ಏನೋ ಭಾರ ಬಿದ್ದಕ್ಕೆ, ನನ್ ಬೆಡ್ಶೀಟ್ ನಾನೇ ಎತ್ತಕ್ಕಾಗ್ಲಿಲ್ಲ, ಹಿಂಗಾಯ್ತಣ ಅಂತ ಅಂತೆ. ಅವ್ನು ಹಿಂಗೆ ನೈಟ್ ಟೈಟ್ ಆಗಿದ್ದಾಗ ಧೈರ್ಯವಾಗಿ ಹೇಳ್ಬಿಟ್ಟ, ಯಾವ್ದೋ ಹಂಗೆ ಹಿಂಗೆ ಅಂತ. ಆಮೇಲೆ ನೋಡ್ರಿ ಅಣ್ಣ, ಹಂಗಾಯ್ತ ಈ ತರ ಎಲ್ಲ ಆಯ್ತು, ಹಂಗೆ ಕಾಂಪ್ಲೇಸ್ ಬಿಡು ಆಯ್ತು ಅಂದ್ಬಿಟ್ಟು
ತಲೆ ಹಾಕೊಂಡ್ಬಿಡ ಬಿಟ್ಬಿಡು ಆಯ್ತು ಏನು ಅನ್ಬೇಡ ಅಂದ್ಬಿಟ್ಟು ನನಗೆ ಮನ್ಸಲ್ಲಿ ನಿಲ್ತಾ ಇಲ್ಲ. ನಾಳೆ ದಿವಸ ನಾನು ಅದೇ ರೋಡಲ್ಲೇ ಓಡಾಡ್ಬೇಕು, ಅದೇ ಬಿಲ್ಡಿಂಗ್ ಅಲ್ಲೇ ಮಲ್ಕೊಬೇಕು. ಏನ್ ಹೇಳಪ್ಪ ಏನಪ್ಪ ಅಂದ್ಬಿಟ್ಟು ಆಮೇಲೆ ನಾನು ಒಂದು 10 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿದಾಗ ನೆನ್ನೆ ನೈಟ್ ನನಗೊಬ್ಬ ಫ್ರೆಂಡ್ ಸಿಕ್ಕಿದ, ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳ್ದಲ್ಲ. ಫಸ್ಟ್ ನನ್ನ ಮಗನಿಗೆ ಒಂದು ಫೋನ್ ಮಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದ್ದೆ ಸರ್. ನಾವು ಅವ್ನಿಗೆ ಹೇಳ್ದೆ ಹಿಂಗೆ ಅಂತ. ಮಚ್ಚ ನಾನು ನಿನ್ನ ಹತ್ರ ಅವ್ನು ಮಚ್ಚ ಅಂತ ಗೊತ್ತಾನೆ. ಮಚ್ಚ ಹಿಂಗಾಯ್ತು, ಏನಾಗ್ತು ಅಂದ್ರೆ ಜಾಸ್ತಿ ಗಾಬರಿ ಬೀಳೋಗ್ಬಿಟ್ಬಿಡ. ನಿಮ್ಮ ಬಿಲ್ಡಿಂಗ್ ಅಲ್ಲೇ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇಂತಾನೆ ರೀಸೆಂಟ್ ಆಗಿ 1 ಮಂತ್ ಆಯ್ತು ಅಷ್ಟೇನೆ. ಸೂಸೈಡ್ ಏನಂದ್ರೆ ಲವ್ ಮ್ಯಾಟ್ರಿಗೋಸ್ಕರ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನು ಅದಕ್ಕೆ ಹೇಳಿದ್ದು ನೀನು ಹಿಂಗೆಲ್ಲ ಮಾತಾಡ್ಬೇಡ, ಮಲ್ಕೊಂತೀಯ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ನೀನು ಬಾಯಿ ಬಿಟ್ಟು ಹೇಳಿದ್ರೆ ಇನ್ನೂ ಭಯ ಬಿಟ್ಬಿಡ್ತೀಯಾ, ಅದಕ್ಕೋಸ್ಕರ ಹೇಳೋದು ಬೇಡ ಇದೋ ತಗೋಣ. ಸರಿ ಬಿಡು ಗುರು. ಬ್ರೋ ಅಲ್ಲೊಂದು ಪಾಸ್ ಆಯ್ತು ನೋಡು ಬ್ರೋ. ಹೋದಂಗೆ ಫೀಲ್ ಆಯ್ತು ಬ್ರೋ. ಅಪ್ಪ ಸರಿ ಅದಪ್ಪ ಒಳ್ಳೇದೊಂದು ಮಾಡಪ್ಪ. ಯಾಕಪ್ಪ ಹೇಳ್ತಾ ಇರ್ಬೇಕಾದ್ರೆ ಇಷ್ಟೊಂದು ಕಾಂಪ್ಲೆಕ್ಸ್ ಕೊಡ್ತಾ ಇದೆಯಲ್ಲಪ್ಪ ಎಲ್ಲರಿಗೂ ನಮಗೆ.